ನಮಸ್ಕಾರ. ಎಲ್ರಿಗೆ MIO ಪಾಡ್ಕಾಸ್ಟ್‌ಗೆ ಸ್ವಾಗತ. ಇವತ್ತು ನಾವು ನಮ್ಮ ಟಾಪಿಕ್ ನಾವು 2 ಸೈಂಟಿಸ್ಟ್ ವಿಜ್ಞಾನಿಗಳ ಬಗ್ಗೆ ಮಾತಾಡ್ತೇವೆ. ಭಾರತದ ವಿಜ್ಞಾನಿಗಳು ನಮ್ಮ ಲೈಫಲ್ಲಿ ಎಷ್ಟೊಂದು ಡಿಫರೆನ್ಸ್ ಮಾಡಿದ್ದಾರೆ ಅಂತೇಳಿ. ನಿಮ್ಗೆಲ್ರಿಗೂ ಗೊತ್ತಿದ್ದಾಗೆ ಕೃತಜ್ಞತೆ ಇಂಪಾರ್ಟೆಂಟ್ ಲೈಫಲ್ಲಿ. ನಾವೊಬ್ಬರನ್ನ ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತಾ ಇರ್ತೇವೆ. ಕೆಲವು ಸರ್ತಿ ನೀವು ಹೆಲ್ಪ್ ಮಾಡ್ತೀರಿ. ನಿಮ್ಗೆ ಏನಾದರೂ ರಿಟರ್ನ್ ಬೇಕಂತ ನೀವು ಹೆಲ್ಪ್ ಮಾಡೋದಲ್ಲ. ನೀವು ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಮಾಡೋದು. ಆದರೆ ಹೆಲ್ಪ್ ತಗೊಂಡವರು ಒಂದು ಸರ್ತಿ ಸ್ವಲ್ಪ ಲೈಫಲ್ಲಿ ಇಂಪ್ರೂವ್ ಆದಮೇಲೆ ಅವರು ನೆನಪಿರುವುದಿಲ್ಲ ನೀವು ಹೆಲ್ಪ್ ಮಾಡಿದ್ದು. ನಿಮ್ಗೆ ಸ್ವಲ್ಪ ಆವಾಗ ಬೇಜಾರಾಗ್ತದೆ. ಹಾಗೆ ನಾವು ಲೈಫಲ್ಲಿ ಯಾವಾಗಲೂ ನೋಡ್ತಾ ಇರ್ತೇವೆ. ನಮ್ಮದೊಂದು ಫ್ರೆಂಡ್ ಇದ್ದರು. ಅವರು ಇಂಗ್ಲೆಂಡಲ್ಲಿದ್ದರು. ಇಂಗ್ಲೆಂಡಲ್ಲೇ ಈಗ 30-40 ವರ್ಷ ಮುಂಚೆ ಹೋಗುವಾಗ ಯಾವಾಗಲೂ ಅಲ್ಲಿ ಉಳಿಲಿಕ್ಕೆ ದೊಡ್ಡ ಸಮಸ್ಯೆ. ನನ್ನ ಫ್ರೆಂಡ್ ಡಾಕ್ಟರ್ ಅವರು. ಅವ್ರ ಹೆಂಡತಿ ಕೂಡ ಡಾಕ್ಟರ್. ಅವ್ರು ಕಲೀಲಿಕ್ಕೆ ಹೋಗುದು. ಮುಂಚೆ ತುಂಬ ಮಂದಿ ಭಾರತದಿಂದ ಇಂಗ್ಲೆಂಡಿಗೆ ಹೋಗ್ತಿದ್ರು ಕಲೀಲಿಕ್ಕೆ. ಸೊ ಅಲ್ಲಿ ಉಳಿಲಿಕ್ಕೆ ಒಂದು ದೊಡ್ಡ ಸಮಸ್ಯೆ. ಯಾಕಂದರೆ ತಿಂಗಳಿಗೆ 50,000 ಆಗ್ತಿದ್ದು ಉಳಿಲಿಕ್ಕೆ. ಅಷ್ಟು ಹಣ ಯಾರ ಹತ್ರ ಇರಲಿಲ್ಲ ಭಾರತದಲ್ಲಿ. ಅಲ್ಲಿ ಇಂಗ್ಲೆಂಡಿಗೆ ಹೋದರೂ ಅದು ಉಳಿಲಿಕ್ಕೆ ಒಂದು ದೊಡ್ಡ ಸಮಸ್ಯೆ. ಸೊ ನನ್ನ ಫ್ರೆಂಡ್ ಮತ್ತು ಹೆಂಡತಿ ಅವರಿಗೆ ಒಂದು ಅಲ್ಲಿ ಕೆಲಸ ಸಿಕ್ಕಿತ್ತು. ಅವರದ್ದು ಡಿಗ್ರಿ ಮುಗಿದು ಅವ್ರಿಗೆ ಕೆಲಸ ಸಿಕ್ಕಿತ್ತು. ಸೊ ಅವರಿಗೆ ಮನೆ ಇತ್ತು, ಒಂದು ಸಣ್ಣ ಮನೆ ಇತ್ತು. ಭಾರತದ ದೇಶದಿಂದ ಇನ್ನಿಬ್ಬರು ಡಾಕ್ಟರ್ ಅಲ್ಲಿ ಹೋದರು. ಅಲ್ಲಿ ಹೋಗಿ ಅವರ ಮನೆಯಲ್ಲಿ ಉಳ್ಕೊಂಡ್ರು ಅವರು. ಯಾಕಂದರೆ ಅವರಿಗೆ ಉಳಿಲಿಕ್ಕೆ ಮನೆ ಇಲ್ಲ, ಎಕ್ಸಾಮ್ ಕೊಡ್ಲಿಕ್ಕೆ ಅಂತೇಳಿ. ಹಾಗೆ 3 ತಿಂಗಳು ಅವರ ಮನೆಯಲ್ಲಿ ಉಳ್ಕೊಂಡ್ರು. ಅವರ ಮನೆಯಲ್ಲಿ ಊಟ ಮಾಡೋದು ಎಲ್ಲ ಮಾಡಿದ್ರು. ಮತ್ತು ಈ ಡಾಕ್ಟ್ರಲ್ಲಿ ಎಕ್ಸಾಮ್ ಪಾಸಾಗಿ ನಮ್ಮ ವಾಪಸ್ ಇಂಡಿಯಾಗೆ ಬಂದರು. ಮತ್ತೊಂದು 10-15 ವರ್ಷ ಬಿಟ್ಟು ಈ ಇಂಗ್ಲೆಂಡಿನಲ್ಲಿರುವ ಡಾಕ್ಟ್ರು ಇಂಡಿಯಾಗೆ ಬರುವಾಗ ಒಂದು ಕಾನ್ಫರೆನ್ಸಲ್ಲಿ ಈ ಡಾಕ್ಟ್ರನ್ನು ಭೇಟಿ ಆದರು. ಆದರೆ ಅವರು ಇವರನ್ನು ಎಕ್ನಾಲೇಜ್ ಕೂಡ ಮಾಡಲಿಲ್ಲ. ಅವ್ರು ಯಾವಾಗಲೂ ನಾನು ಹೇಳ್ತಾ ಇರೋದು, ಅವ್ರ ಹತ್ರ ಕೂಡ ಈಗ ಕೋಟಿಗಟ್ಟಲೆ ಇದ್ದರೆ, ನನ್ನ ಹತ್ರ ಕೂಡ ಹಣ ಇದೆ. ಆದರೆ 3 ತಿಂಗಳು ಅವರು ಕಷ್ಟದಲ್ಲಿರುವಾಗ ನಾನು ಅವರಿಗೆ ಸಹಾಯ ಮಾಡಿದೆ. ಆದರೆ ನನಗೆ ಅದರ ಬಗ್ಗೆ ಅವರು ಒಂದು ಮಾತು ಕೂಡ ಹೇಳಲಿಲ್ಲ ಅಂತೇಳಿ ಅವ್ರಿಗೆ ಬೇಜಾರಿತ್ತು. ಹೀಗೆ ಲೈಫಲ್ಲಿ ನೀವು ನೋಡ್ತಾ ಇರೋದು ಆಗ್ತಾ ಇರ್ತೇವೆ. ಒಬ್ಬರ ತಲೆ ಮೇಲೆ ನಾವು ಕಾಲಿಟ್ಟು ಮೇಲೆ ಹೋಗ್ತೇವೆ. ಮತ್ತು ಯಾರ ತಲೆ ಮೇಲೆ ಕಾಲಿಟ್ಟಿದ್ದೇವೆ ಅವನೇನು ಸಹಾಯ ಮಾಡಿದ್ದಾನೆ ನಮ್ಗೆ ನೆನಪಿರೋದಿಲ್ಲ. ಇದು ಲೈಫಲ್ಲಿ ಇರ್ತದೆ. ಇದು ಸಮಾಜದಲ್ಲಿ ಕೂಡ ಇದೆ. ಹಾಗೆ ನಾನು ಇವತ್ತು ನಮ್ಮ ಕ್ಯಾನ್ಸರ್ ಮೆಡಿಸಿನ್ ಮತ್ತು ನ್ಯೂಟ್ರಿಷನ್ ಕೂಡ ಇಬ್ಬರು ಭಾರತದ ವೈಜ್ಞಾನಿಗಳು ಎಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾನು ನಿಮಗೆ ಹೇಳಲು ಬಯಸ್ತೇನೆ. ನಾವೊಂದು ನಮ್ಮ ಹೀರೋಸ್ ಅಂತ ಹೇಳ್ತೇವೆ ಸಮಾಜದಲ್ಲಿ. ಯೂಶಲಿ ನಾವು ಏನು ಮಾಡ್ತೇವೆ, ಕ್ರಿಕೆಟರ್ಸ್, ಫಿಲ್ಮ್ ಸ್ಟಾರ್ಸ್ ಮತ್ತು ಪೊಲಿಟಿಷಿಯನ್ಸ್ ಇವರೆಲ್ಲ ನಮ್ಮ ಟಿ ವಿಯಲ್ಲಿ ಯಾವಾಗಲೂ ಬರ್ತಾ ಇದ್ದಾರೆ. ಅವ್ರು ನಮ್ಮ ಹೀರೋ ಆ್ಯಕ್ಚುಲಿ. ನಾವು ಎಣಿಸ್ತೇವೆ ಯಾವಾಗಲೂ ಅವರನ್ನೇ ನೋಡೋದು ನಾವು. ಅದು ಕೆಟ್ಟದಂತ ಹೇಳೋದಲ್ಲ ನಾನು. ಆದರೆ ಅವರು ನಿಮ್ಮ ಲೈಫಲ್ಲಿ ಜಾಸ್ತಿ, ಈಗ ಕ್ರಿಕೆಟ್ ಆಡುವವರು ಇರಲಿ, ಫಿಲ್ಮ್ ಸ್ಟಾರ್ ಇರಲಿ, ನಿಮ್ಮ ಲೈಫಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ನಿಮಗೆ ಸ್ವಲ್ಪ ನೆಮ್ಮದಿ ಕೊಡ್ತಾರೆ. ಆದರೆ ನಿಮ್ಮ ಜೀವನಕ್ಕೆ ನಿಜವಾಗಿ ಒಂದು ಚಿಕಿತ್ಸೆ ಅಂಥೇಳಿ ಕೊಡೋದಿಲ್ಲ. ಇದು ಸೈಂಟಿಸ್ಟ್. ಸೊ ನಮಗೆ ರಿಯಲ್ ಹೀರೋಸ್ ಮತ್ತು ರೀಲ್ ಹೀರೋಸ್ ಅಂತ ಹೇಳ್ತೇವೆ ನಾವು. ಅದರ ವ್ಯತ್ಯಾಸ ಯಾವಾಗಲೂ ಇರಬೇಕು. ಸೊ ನಾವು ಸಮಾಜದಲ್ಲಿ, ದೇಶದಲ್ಲಿ ನಿಜವಾಗಿ ಒಳ್ಳೆಯವರನ್ನು ನಾವು ಹೀರೋಸ್ ಆಗಿ ಮಾಡಿದರೆ ನಮ್ಮ ಸಮಾಜದಲ್ಲಿ ಜಾಸ್ತಿ ಅಂಥವರು ಖಂಡಿತ ಮುಂದೆ ಬಂದು ಅವರು ಅಂಥ ಫೀಲ್ಡಿಗೆ ಹೋಗಿ ಒಳ್ಳೆಯ ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಇರ್ತದೆ ಅವರಿಗೆ. ಇವತ್ತು ನೋಡಿ ಇಬ್ಬರು ವೈಜ್ಞಾನಿಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ. ಒಬ್ಬರು ಇದು 1895 ಅಂದರೆ ನನ್ನ ಡೇಟ್ ಆಫ್ ಬರ್ತ್ 1964. ಸೊ ನನಗಿಂತ 69 ಇಯರ್ಸ್, 69 ವರ್ಷ ದೊಡ್ಡವರು ಅವರು. 1895 ಆಂಧ್ರದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ್ದು, ತುಂಬ ಬಡ ಕುಟುಂಬದಲ್ಲಿ. ಅವರ ಹೆಸರು ಡಾಕ್ಟರ್ ಸುಬ್ಬರಾವ್ ಅಂತೇಳಿ. ತುಂಬ ಬಡ ಕುಟುಂಬದಲ್ಲಿ ಬೆಳೆದು ಅವರಿಗೆ ಮೆಡಿಸಿನ್ ಮಾಡಬೇಕಂತೇಳಿ ಇಚ್ಛೆ. ಯಾಕಂದರೆ ಆವಾಗ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಬರೋದು, ಬೇದಿ ಆಗೋದು, ಜನರು ಸಾಯ್ತಿದ್ರು. ಅಂದರೆ ಇನ್ಫೆಕ್ಷನ್ ಒಂದು ದೊಡ್ಡ ಸಮಸ್ಯೆ. ಒಳ್ಳೆ ಆ್ಯಂಟಿಬಯೋಟಿಕ್ ಇರಲಿಲ್ಲ, ಮದ್ದಿರಲಿಲ್ಲ. ಅವರದ್ದು 10 ಜನ ಮಕ್ಕಳು. ಇಬ್ಬರು ಅವರ ಅಣ್ಣ ಮತ್ತು ಒಬ್ಬರು ತಮ್ಮ, ಒಬ್ಬರು ಅಣ್ಣ ಒಂದು ತಮ್ಮ. ಈ ಡೈರಿಯಾ ಬೇದಿಗೆ ಅವರು ಎಕ್ಸ್ಪೈರ್ ಆದರು, ಡೆತ್ ಆಯಿತು. ಇವರಿಗೊಂದು ಕುತೂಹಲ, ಅದು ಅಂದರೆ ತುಂಬ ಬೇಜಾರಾಗ್ತದಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಇಂಥ ಡೆತ್ ಬರುವಾಗ. ಈಗ ನಾವು ಅಂಥದ್ದು ಕೇಳೋದಿಲ್ಲ, ಮುಂಚೆ ಅದು ಕಾಮನ್ ಇತ್ತು. ಸೊ ಹಾಗೆ ಅವರು ಅದರ ಬಗ್ಗೆ ನಮಗೆ ಏನಾದರೂ ಮೆಡಿಸಿನ್, ಮದ್ದು ಕಂಡು ಹುಡುಕ್ಬೇಕಂತೇಳಿ ಅವರ ಮನಸ್ಸು. ಆದರೆ ತುಂಬ ಬಡ ಕುಟುಂಬ, ಹೇಗಾದರೂ ಮಾಡಿ. ಮತ್ತು ಅವರ ತಂದೆ ಗೌರ್ಮೆಂಟ್ ಆಫೀಸಲ್ಲಿದ್ದರು, ಮತ್ತು ರಿಟೈರ್ ಆದರು. ಮತ್ತು ಅವರ ಡೆತ್ ಕೂಡ ಆಯಿತು ತಂದೆದು.
ಇವರು ಹೇಗೂ ಮಾಡಿ ಮೆಡ್ರಾಸ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಲಿಕ್ಕೆ ಅಂತೇಳಿ ಅವರಿಗೆ ಜನರಲ್ಲಿ ಹೆಲ್ಪ್ ಮಾಡಿ, ಅಂದರೆ ಅವರು ತುಂಬ ಇಂಟೆಲಿಜೆಂಟ್ ಇದ್ದರು, ಹೆಲ್ಪ್ ಮಾಡಿ ಅವರಿಗೆ MBBS ಸೇರಿದರು. ಅವರು MBBS ಸೇರುವಾಗ ಅವರು ಕಲಿಯುವಾಗ ಕೂಡ ಅವರು ಸ್ವಲ್ಪ ಈ ಕ್ವಿಟ್ ಇಂಡಿಯಾ ಮೂಮೆಂಟ್, ಗಾಂಧೀಜಿ ಅವರು ಹೇಳಿದನ್ನು ಮಾತು ಕೇಳಿ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಭಾಗವಹಿಸಿ, ಅವರ ಡ್ರೆಸ್ ಕೂಡ ಅವರು ಸ್ವಲ್ಪ ಖಾದಿ ಡ್ರೆಸ್ ಹಾಕಿದರು. ಅವಾಗ ಬ್ರಿಟಿಷ್ ಇದ್ದರು ಪ್ರೊಫೆಸರ್, ಡಾಕ್ಟರ್ ಎಲ್ಲ ಕಲಿಸ್ಲಿಕ್ಕೆ. ಅವರಿಗೆ ಅದು ಒಳ್ಳೇದಾಗಲಿಲ್ಲ, ಇವರು ನಮ್ಮ ಸ್ಟೂಡೆಂಟ್ ಖಾದಿ ಬಟ್ಟೆ ಹಾಕ್ತಾ ಇದ್ದಾರೆ, ಇಂಥದ್ದು ಒಳ್ಳೇದಲ್ಲ ಅಂತೇಳಿ. ಹಾಗೆ ಅವರಿಗೆ MBBS ಡಿಗ್ರಿ ಕೊಡಲಿಲ್ಲ. LMS ಅಂತೇಳಿ ಲಿಮಿಟೆಡ್ ಮೆಡಿಕಲ್ ಪ್ರಾಕ್ಟೀಸ್ ಲೈಸೆನ್ಸ್ ಏನಾಯಿತು LMS ಅಂತ ಡಿಗ್ರಿ ಕೊಟ್ಟರೆ, ಫುಲ್ MBBS ಕೊಡಲಿಲ್ಲ. ಪಾಪ ಇಂಟೆಲಿಜೆಂಟ್ ಇದ್ದರು, ಒಳ್ಳೇದಿದ್ರು, ಆದರೆ ಅವರಿಗೆ ಸಿಟ್ಟು, ಇವನು ಟೈ ಮತ್ತು ಸೂಟ್ ಹಾಕಲಿಲ್ಲ, ಖಾದಿ ಬಟ್ಟೆ ಹಾಕಿದ್ದಾನೆ ಅಂತೇಳಿ. ಹಾಗೆ ಸಮಸ್ಯೆ ಆಗಿ ಅವರು ಆಯುರ್ವೇದಿಕ್ ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಸೇರಿದರು. ಅಲ್ಲಿ 1 ವರ್ಷ ಕೆಲಸ ಮಾಡಿದರು. ಆವಾಗ ಅಲ್ಲಿ ಆಯುರ್ವೇದದಲ್ಲಿ ಬೇದಿಗೆ, ಡೈರಿಯಾಕ್ಕೆ ಮೆಡಿಸಿನ್ ಕೊಡ್ತಿದ್ರು. ಅದೇನ ಅದರಲ್ಲಿ ಸ್ವಲ್ಪ ಕಂಟ್ರೋಲ್ ಆಗ್ತಿತ್ತು, ಆದರೆ ಮೆಡಿಸಿನ್ ಒಳಗಡೆ ಅದರಲ್ಲಿ ಏನು ಉಂಟಂತೇಳಿ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ. ಸೊ ಅವರು ಅಲ್ಲಿ ಲ್ಯಾಬ್ ಇಲ್ಲ, ಅಂದರೆ ನಮ್ಮ ದೇಶದಲ್ಲಿ ಆವಾಗ ಅಂಥ ಒಂದು ಫೆಸಿಲಿಟಿ ಇರಲಿಲ್ಲ, ಸೈಂಟಿಫಿಕ್ ಲ್ಯಾಬ್ ರಿಸರ್ಚ್ ಮಾಡಲಿಕ್ಕೆ. ಯಾವುದು ನಾವು ಹರ್ಬ್ ಅಥವಾ ಗಿಡಗಳನ್ನು ಅಥವಾ ಯಾವುದಾದ್ರು ನಾವು ಮೆಡಿಸಿನ್ ಕೊಟ್ಟರೆ ಆಯುರ್ವೇದದಲ್ಲಿ ಎಂಡಲ್ಲಿ ಅದರಲ್ಲಿ ಏನಾದರೂ ಒಂದು ಪ್ರಾಡಕ್ಟ್ ಎನ್ಸೈಮ್ ಅಂತ ಇರ್ತದೆ ಅಥವಾ ಮಾಲಿಕ್ಯೂಲ್ ಇರ್ತದೆ, ಅದನ್ನು ನಾವು ಕಂಡು ಹುಡುಕ್ಬೇಕು ಯಾವುದು ಇದೆ ಅದರಲ್ಲಿ, ಮತ್ತು ಹೇಗೆ ಅದು ಕೆಲಸ ಮಾಡ್ತದೆ ಅಂತೇಳಿ, ಅದಕ್ಕೆ ಸೈನ್ಸ್ ಅಂತ ಹೇಳೋದು. ಸೊ ಅವ್ರಿಗೆ ಅದು ಇಂಡಿಯಾದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಆಯುರ್ವೇದ ಕಾಲೇಜಲ್ಲಿ. ಸೊ ಅವ್ರು ಹೇಗಾದರೂ ಮಾಡಿ ಅಮೆರಿಕಕ್ಕೆ ಹೋದರು, ಹಾರ್ವರ್ಡ್. ಆಗ ಒಂದು ಪ್ರಸಿದ್ಧ, ಈಗ ಕೂಡ ಒಂದು ಪ್ರಸಿದ್ಧ ಯೂನಿವರ್ಸಿಟಿ ಅಮೆರಿಕದಲ್ಲಿ. ಆಗ ಕೂಡ ಶಿಪ್ಪಲ್ಲಿ ಹೋಗ್ಬೇಕು ಅದು ಹಾರ್ವರ್ಡಲ್ಲಿ. ಜನರು ಅವ್ರಿಗೆ ಸಹಾಯ ಮಾಡಿ ಟಿಕೆಟಿಗೆಲ್ಲ ಹಾರ್ವರ್ಡಿಗೆ ಹೋದರು. ಹಾರ್ವರ್ಡಲ್ಲಿ ಹೋಗಿ ಅವರಿಗೆ ಅಲ್ಲಿ ಕೂಡ ಒಂದು ಒಳ್ಳೆ ಪೊಸಿಷನ್ ಸಿಗಲಿಲ್ಲ, ಯಾಕಂದರೆ ಅವರು MBBS ಅಲ್ಲ, LMS. ಅವರು ಕಷ್ಟಪಟ್ಟು ಬೆಳಗ್ಗೆ ಕೆಲಸ ಮಾಡೋದು, ರಾತ್ರಿ ಲ್ಯಾಬಿಗೆ ಹೋಗೋದು, ಇಂಥದ್ದೆಲ್ಲ ಮಾಡಿದರು. ಅವರು ಹಾಸ್ಪಿಟಲ್ ಕೂಡ ಕ್ಲೀನ್ ಮಾಡಿದ್ದಾರೆ, ಅಂಥ ಸಣ್ಣ ಪುಟ್ಟ ಕೆಲಸ ಮಾಡಿದರು ಇಲ್ಲಿ ಅಮೆರಿಕದಲ್ಲಿ, ಹಾರ್ವರ್ಡಲ್ಲಿ. ಅಲ್ಲಿ ಕೂಡ ಆವಾಗ ಈ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅದೆಲ್ಲ ಇತ್ತು. ನಮ್ಮಲ್ಲಿ ಅವರು ಇಂಡಿಯಾದಿಂದ ಬಂದವರು, ಹಾಗೆ ಅಲ್ಲಿ ಕೂಡ ಅವರನ್ನು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ತಿರಲಿಲ್ಲ ಇಲ್ಲಿ ಹಾರ್ವರ್ಡಲ್ಲಿ. ಹಾಗೆ ಅವ್ರಿಗೆ ತುಂಬ ಕಷ್ಟಪಟ್ಟರು ಪಾಪ. ಆದರೂ ಅವರು ಬಿಡಲಿಲ್ಲ, ರಿಸರ್ಚ್ ಬಗ್ಗೆ ಅವರು ತುಂಬ ಒಂದು ಅವರಿಗೆ ಇಂಟ್ರೆಸ್ಟ್ ಇತ್ತು. ಮತ್ತು ಹಾರ್ವರ್ಡಿಂದ ಅವರಿಗೆ ಅವರ ಎಜುಕೇಷನ್ ಆದಮೇಲೆ ಅವರಿಗೆ ಅಲ್ಲಿ ಫ್ಯಾಕಲ್ಟಿ ಪೊಸಿಷನ್ ಕೂಡ ಕೊಡಲಿಲ್ಲ. ಅಷ್ಟು ಬ್ರಿಲಿಯಂಟ್ ಇದ್ದವ್ರಿಗೆ ನೋಡಿ, ಅಲ್ಲಿ ಕೂಡ ಆಗ್ತದೆ ಹೀಗೆ, ಫ್ಯಾಕಲ್ಟಿ ಪೊಸಿಷನ್ ಕೊಡಲಿಲ್ಲ. ಮತ್ತು ಅವರಿಗೆ ಏನು ಮಾಡಿದರು, ಅವರೊಂದು ಲ್ಯಾಬ್ ಇತ್ತು, ಲೆಡರ್ ಲ್ಯಾಬ್ ಅಂತೇಳಿ ಅಮೆರಿಕದಲ್ಲಿ, ಆ ಲ್ಯಾಬಿಗೆ ಸೇರಿದರು ಅವರು. ಸೊ ಅವರು ಲ್ಯಾಬಲ್ಲಿ ಕೆಲಸ ಮಾಡೋ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ಅವರಿಗೆ. ಅವ್ರಿಗೆ ಅಷ್ಟು ಖುಷಿ ಆಯಿತು, ಯಾಕಂದ್ರೆ ಲ್ಯಾಬ್ ಅಂದರೆ ಅವರದೊಂದು ನಿಜವಾಗಿ ಒಂದು ಕೆಲಸ ಮಾಡೋರ ಸ್ಥಳ. ಅವರಿಗೆ ಇಂಡಿಯಾದಿಂದ ಅದೊಂದು ಇಂಟ್ರೆಸ್ಟ್ ಇತ್ತು, ನಂಗೆ ಲ್ಯಾಬಲ್ಲಿ ಕೆಲಸ ಮಾಡಬೇಕು, ಈ ಆಯುರ್ವೇದ ಮೆಡಿಸಿನಲ್ಲೆಲ್ಲ ಅವ್ರೇನೋ ಅದರಲ್ಲಿ ಪ್ರಾಡಕ್ಟಲ್ಲಿ ಏನು ಉಂಟಂತೇಳಿ ಅವ್ರಿಗೆ ಕಂಡು ಹುಡುಗಬೇಕು. ಮತ್ತು ಅವರ ಅಣ್ಣ ಮತ್ತು ತಮ್ಮ ಇಬ್ಬರು ಈ ಇನ್ಫೆಕ್ಷನಿಂದ ಡೆತ್ ಆದದ್ದು, ಅದು ಅವ್ರ ಮನಸ್ಸಿಗೆ ತುಂಬ ಅವ್ರು ಹಚ್ಕೊಂಡಿದ್ರು. ಅದಕ್ಕೆ ಏನು ಟ್ರೀಟ್ಮೆಂಟ್ ಅಂದರೆ ಕಂಡು ಹುಡುಕ್ಲಿಕ್ಕೆ ಅವರು ಶತ ಪ್ರಯತ್ನ ಮಾಡ್ತಾಯಿದ್ರು. ಅದ್ರಲ್ಲಿ ತುಂಬ ಕಾಂಪೌಂಡ್ ಕಂಡು ಹುಡುಕಿದ್ರು ಅವರು. ATP ಅಂತ ಹೇಳಿದೆ, ಈಗ ಸೆಲ್ಲನ್ನು ಎನರ್ಜಿ ಮೇಯ್ನ್ ATP ಅಂತ ಹೇಳೋದು ನಾವು. ಇವತ್ತು ಕೂಡ ನಮ್ಮ ಬಯಾಲಜಿ ಟೆಕ್ಸ್ಟಲ್ಲಿ ATP ಅಂತೇಳಿ ಎಲ್ಲ ಮಕ್ಕಳು ಬಯಾಲಜಿ ಅವ್ರು ಕಲಿತಾರೆ ATP. ಅದರದ್ದು ಸಂಶೋಧನೆ ಮಾಡಿದ್ದು ಭಾರತೀಯ ಡಾಕ್ಟರ್ ಸುಬ್ಬರಾವ್ ಅಂತೇಳಿ. ತುಂಬ ಮಂದಿಗೆ ಗೊತ್ತಿರಲಿಕ್ಕಿಲ್ಲ, ಅದು ಮೇಯ್ನ್ ಬ್ಲಾಕ್ ಆಫ್ ರನ್ನಿಂಗ್ ಎ ಸೆಲ್ ಹೇಗೆ ಡ್ರೈವಿಂಗ್ ಬ್ಲಾಕ್ ಅಂತ ಹೇಳ್ತಾರೆ, ಗಾಡಿ ಬಸ್ಸಲ್ಲಿ ಡ್ರೈವರ್ ಹೇಗಿರ್ತಾರೆ ಹಾಗೆ ಸೆಲ್ ಒಳಗಡೆ ಈ ATP ಇಂಪಾರ್ಟೆಂಟ್. ಅದನ್ನು ಕಂಡು ಹುಡುಕಿದ್ರು ಅವರು. ಮತ್ತು ಇನ್ನೊಂದು ಅವರು ಹೋಗ್ತಾ ಹೋಗ್ತಾ ಫೋಲಿಕ್ ಆ್ಯಸಿಡ್, ಅಂದರೆ ಸೆಲ್ ಗ್ರೋತಿಗೆ ಫೋಲಿಕ್ ಆ್ಯಸಿಡ್ ಅಂತೇಳಿ ಒಂದು ಮೆಡಿಸಿನ್ ಇದೆ, ಅದು ಕಂಡು ಹುಡುಕಿದ್ರು. ಪಾತ್ವೆ, ಫೋಲಿಕ್ ಆ್ಯಸಿಡ್ ಪಾತ್ವೆ, ಸೆಲ್ ಗ್ರೋತಿಗೆ ಇದು ಫೋಲಿಕ್ ಆ್ಯಸಿಡ್ ಬೇಕಂತೇಳಿ. ಅದು ಇವತ್ತಿಗೆ ಕೂಡ ನಾವು ನ್ಯೂಟ್ರಿಷನಲ್ ಸೈನ್ಸಲ್ಲಿ ಯೂಸ್ ಮಾಡ್ತೇವೆ. ಗರ್ಭಿಣಿಯವರು ಯೂಸ್ ಮಾಡ್ತಾರೆ, ಮಕ್ಕಳು ಯೂಸ್ ಮಾಡ್ತಾರೆ. ಸಾವಿರಾರು ಲಕ್ಷಗಟ್ಟಲೆ ಜೀವವನ್ನು ಬದುಕಿಸಿದ್ದಾರೆ ಈ ಟ್ಯಾಬ್ಲೆಟಿಂದ. ಅದರ ಕಂಡು ಹಿಡಿದಿದೆ ಯಾರು? ನಮ್ಮ ಡಾಕ್ಟರ್ ಸುಬ್ಬರಾವ್. ತುಂಬ ಮಂದಿಗೆ ಇದು ಗೊತ್ತಿರೋದಿಲ್ಲ. ಮತ್ತು ಹಾಗೆ ಹೋಗ್ತಾ ಹೋಗ್ತಾ ಈ ಫೋಲಿಕ್ ಆ್ಯಸಿಡ್ ಸೆಲ್ಲನ್ನು ಗ್ರೋ ಮಾಡಲಿಕ್ಕೆ ಹೆಲ್ಪ್ ಆಗುವಂಥದ್ದು. ಸಂಶೋಧನೆ ಮಾಡ್ತಾ ಅದಕ್ಕೆ ಒಪೋಸಿಟ್ ಆ್ಯಂಟಿಫೋಲೇಟ್ ಅದನ್ನು ಸಂಶೋಧನೆ ಮಾಡಿದರು.
ಅವರ ಅಡ್ವೈಸರಿ ಬೋರ್ಡಲ್ಲಿ ಅವರು ಅದನ್ನು ಹೇಗೆ ಮಾಡೋದಂತೇಳಿ ಅದಕ್ಕೆ ಅವರು ಮಿಥೋಟ್ರೆಕ್ಸೇಟ್ ಅಂತೇಳಿ ಒಂದು ಕಂಡು ಹುಡುಕಿದ್ರು. ಅದು ಕ್ಯಾನ್ಸರಿಗೆ, ಈ ಫೋಲಿಕ್ ಆ್ಯಸಿಡ್ ಸೆಲ್ಲನ್ನು ಗ್ರೋ ಮಾಡ್ತಾ ಇರ್ತದೆ, ಅದಕ್ಕೆ ಆ್ಯಂಟಿಫೋಲೇಟ್ ಮಿಥೋಟ್ರೆಕ್ಸೇಟ್ ಅಂತೇಳಿ ಒಂದು ಅವರು ಸಂಶೋಧನೆ ಮಾಡಿ ಇವತ್ತು ಕೂಡ ನಾವು ಡೈಲಿ ಬರಿತೇವೆ ಮಿಥೋಟ್ರೆಕ್ಸೇಟ್ ಪೇಷಂಟ್, ಕ್ಯಾನ್ಸರ್ ಪೇಷಂಟ್ ಮಿಥೋಟ್ರೆಕ್ಸೇಟ್. ಆದರೆ ತುಂಬ ಮಂದಿಗೆ ಗೊತ್ತಿರಲಿಕ್ಕಿಲ್ಲ, ಕ್ಯಾನ್ಸರ್ ತಜ್ಞರಿಗೆ ಗೊತ್ತಿರ್ತದೆ, ಬಟ್ ತುಂಬ ಮಂದಿಗೆ ಭಾರತದಲ್ಲಿ ಮತ್ತು ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ ಕೂಡ ಗೊತ್ತಿರೋದಿಲ್ಲ. ನಮ್ಮ ಭಾರತ ದೇಶದ ಡಾಕ್ಟ್ರು ಆಂಧ್ರದ ಸಣ್ಣ ಪುಟ್ಟ ಹಳ್ಳಿಯಲ್ಲಿ ಇಂದ ಓದಿ ಅಮೆರಿಕಕ್ಕೆ ಹೋಗಿ ಈ ಮೆಡಿಸಿನ್ ಕಂಡುಹುಡುಕಿ ನಾವು ಇವತ್ತು ಕೂಡ ಯೂಸ್ ಮಾಡ್ತೇವೆ. 1895 ಅವರು ಹುಟ್ಟಿದ್ದು, ಇವತ್ತು 2025 ಅದೇ ಮೆಡಿಸಿನ್ ಯೂಸ್ ಮಾಡ್ತಿದ್ದೇವೆ. ಅದೇ ರೀತಿಯಲ್ಲಿ ಆ್ಯಂಟಿಬಯೋಟಿಕ್ ಟೆಟ್ರಾಸೈಕ್ಲಿನ್ ಅಂಥದ್ದು DEC ಅಂತೇಳಿ, ಫೈಲೇರಿಯಸಿಸ್ ಅಂತ ಹೇಳ್ತೇವೆ ನಾವು, ಕಾಲು ದಪ್ಪ ಆದದ್ದು, ಅದಕ್ಕೊಂದು ಮೆಡಿಸಿನ್ ಉಂಟು. ಇವತ್ತು ಕೂಡ ನಾವು ಫೈಲೇರಿಯಸಿಸ್ಗೆ ಅದನ್ನೇ ಯೂಸ್ ಮಾಡೋದು. ಯಾವುದು? ಸುಬ್ಬರಾವ್ ಆವಾಗ ಕಂಡುಹುಡುಕಿ 1930ಯಲ್ಲೆಲ್ಲ ರಿಸರ್ಚ್ ಮಾಡಿ ಅದರ ಬಗ್ಗೆ ಹೊಸ ಮೆಡಿಸಿನ್ ಅವರು ಆವಾಗ ಮಾಡಿದ್ದನ್ನು ಇವತ್ತು ಕೂಡ ನಾವು ಯೂಸ್ ಮಾಡ್ತೇವೆ. ಮಿಲಿಯನ್ ಗಟ್ಟಲೆ ಜನರಿಗೆ ಆ ಮೆಡಿಸಿನ್ ಕೊಡ್ತಾ ಇದ್ದೇವೆ. ಅಂದರೆ ನೀವು ನೋಡಿ, ಒಬ್ಬರು ಕಷ್ಟಪಟ್ಟು ಅವ್ರಿಗೆ ಮಾಡಲೇಬೇಕಂತೇಳಿ ಹಠ ಇದ್ದರೆ ಎಷ್ಟು ಮಿಲಿಯನ್ ಜನರಿಗೆ ಅದರದ್ದು ಒಂದು ಬೆನಿಫಿಟ್ ಸಿಗ್ತದೆ. ಈಗ ನಾವು ಒಬ್ಬರಿಗೆ ಹೆಲ್ಪ್ ಎಷ್ಟು ಮಾಡ್ಬೋದು? ನಾನೀಗ ಪೇಷಂಟ್ ನೋಡ್ತಾ ಇದ್ದೇನೆ, ದಿನಕ್ಕೆ ಒಂದು 50 ಪೇಷಂಟ್ ಅಷ್ಟು ನೋಡ್ಬೋದು, ಅಷ್ಟೇ ನಾನು ಸಹಾಯ ಮಾಡ್ಬೋದು ಒಬ್ಬರಿಗೆ, ಅವರನ್ನು ಗುಣ ಮಾಡ್ಬೋದು ತುಂಬ ಮಂದಿಗೆ. ಆದರೆ ಡಾಕ್ಟರ್ ಸುಬ್ಬರಾವ್ ಮಾಡಿರುವಂಥದ್ದು ಒಂದು ಮೆಡಿಸಿನ್ ಕಂಡುಹುಡುಕಿ ಇಡೀ ಜಗತ್ತಿಗೆ ಒಂದು ಡಿಫ್ರೆನ್ಸ್. ಇದನ್ನೆಲ್ಲ ಮಾಡಿ ಅವರು ಪಾಪ ತುಂಬ ಚಿಕ್ಕ ವಯಸ್ಸಲ್ಲಿ ಅವರದ್ದು ಡೆತ್ ಆಯಿತು, ಕಾರ್ಡಿಯಕ್ ಅರೆಸ್ಟ್ ಆಗಿರಬೇಕು 53 ಇಯರ್ಸಲ್ಲಿ. ಸೊ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಇಡೀ ಜಗತ್ತಿಗೆ ಅವರು ಸಹಾಯ ಮಾಡಿದರು. ಅವ್ರಿಗೆ ಯಾವುದು ನೋಬೆಲ್ ಪ್ರೈಸ್ ಸಿಗಲಿಲ್ಲ, ಯಾವುದು ಪುರಸ್ಕಾರ ಸಿಗಲಿಲ್ಲ. ನೋಡಿ ಹೇಗಾಗ್ತದೆ ಜಗತ್ತಲ್ಲಿ. ನಾವು ಮಾರ್ಕೆಟಿಂಗ್ ಮಾಡಬೇಕು, ನಮ್ಮ ಹೆಸರು, ನಮ್ಮ ಇದು ಪೇಟೆಂಟ್ ಮಾಡಬೇಕು. ಇವರು ಅಂಥವ್ರು ಇರಲಿಲ್ಲ. ಇವರು ತನಗೆ ಏನು ಸಿಗ್ತದೆ ಅಂತೇಳಿ ಯಾವತ್ತೂ ನೋಡಲಿಲ್ಲ. ಅವರು ಸಂಶೋಧನೆ ಮಾಡಬೇಕು, ಜನರಿಗೆ ಅದರ ಹ್ಯುಮ್ಯಾನಿಟಿಗೆ ಅದಕ್ಕೆ ಉಪಯೋಗ ಆಗಬೇಕಂತೇಳಿ ಅವರ ಮನಸ್ಸಲ್ಲಿತ್ತು. ಯಾವತ್ತೂ ಅವರು ನನ್ನ ಹೆಸರು ಬರಬೇಕು, ಸೊ ಹಾಗೆ ಹೆಸರೇ ಬರಲಿಲ್ಲ. ಅವರು ಡೆತ್ ಆದಮೇಲೆ ಇತ್ತೀಚೆಗೆಲ್ಲ ಭಾರತದಲ್ಲಿ, ಅಮೆರಿಕದಲ್ಲಿ ಸ್ವಲ್ಪ ಸ್ವಲ್ಪ ಅವರ ಬಗ್ಗೆ 20-30 ವರ್ಷ ಅವರ ಡೆತ್ ಆದಮೇಲೆ ಅವರ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಒಂದು ತಮಗೆ ಏನು ಬೇಕಂತೇಳಿ ಎಣಿಸದೆ ಇಷ್ಟೊಂದು ರಿಸರ್ಚ್ ಮಾಡೋದು, ಅದಕ್ಕೆ ರಿಯಲ್ ರಿಸರ್ಚ್ ಅಂತ ಹೇಳ್ತೇವೆ. ಆದರೆ ನಾವು ಅವರನ್ನು ಮರಿಬಾರ್ದು. ಯಾವತ್ತೂ ನಾವು ರಿಯಲ್ ಹೀರೋಸ್, ನಾನು ಹೇಳಿದಾಗೆ, ಯಾರು ನಿಜವಾಗಿ ಹೆಲ್ಪ್ ಮಾಡ್ತಾರೆ, ಅವರ ಕೆಲಸದಿಂದ, ಸಂಶೋಧನೆಯಿಂದ ಮಿಲಿಯನ್ ಗಟ್ಟಲೆ ಜನರಿಗೆ ಒಂದು ಡಿಫ್ರೆನ್ಸ್ ಬರ್ತದೆ, ಅವರನ್ನು ನಾವು ನಮ್ಮ ದೇಶದ ಹೀರೋಸ್ ಆಗಿ ಮಾಡಬೇಕು. ನಾನು ಇನ್ನೊಬ್ಬರು ನಮ್ಮ ಡಾಕ್ಟರ್ ಅವರ ಬಗ್ಗೆ ಕೂಡ ಹೇಳ್ತೇನೆ. ಒಂದು ಡಾಕ್ಟರ್ ಮನ್ಸುಖ್ ವಾನಿ ಅಂತೇಳಿ ಮಹಾರಾಷ್ಟ್ರದಲ್ಲಿ ಅವರು 1925 ಹುಟ್ಟಿದ್ದು. ಒಂದು ಫಾರ್ಮಿಂಗ್ ಅಂದರೆ ಕೃಷಿಕರ ಫ್ಯಾಮಿಲಿಯಲ್ಲಿ ಅವರು ಹುಟ್ಟಿದ್ದು 1925. ಮತ್ತು ಅವರು ಬಾಂಬೆಗೆ ಹೋದರು. ಬಾಂಬೆ ಯೂನಿವರ್ಸಿಟಿಯಲ್ಲಿ BSc ಇನ್ ಕೆಮಿಸ್ಟ್ರಿಯಲ್ಲಿ BSc ಮಾಡಿದರು. ಅದಾದಮೇಲೆ MSc ಮಾಡಿದರು 1947, 1950. ಅದಾದಮೇಲೆ ಅವರು ಅಮೆರಿಕಕ್ಕೆ ಹೋದರು. ಒಂದು ನೀವು ನೆನಪಲ್ಲಿ ಇಡಬೇಕು, ಇಬ್ಬರು ಡಾಕ್ಟರ್ ಸುಬ್ಬರಾವ್ ಮತ್ತು ಡಾಕ್ಟರ್ ಮನ್ಸುಖ್ ವಾನಿ ರಿಸರ್ಚ್ ಮಾಡಿದ್ದು ಅಮೆರಿಕದಲ್ಲಿ, ಕಲ್ತದ್ದು ಭಾರತೀಯ ಬಡ ಕುಟುಂಬದಲ್ಲಿ, ಆದರೆ ಮತ್ತೆ ಅಮೆರಿಕಕ್ಕೆ ಹೋದರು. ಮನ್ಸುಖ್ ವಾನಿ ಅವರು ಅಮೆರಿಕಕ್ಕೆ ಹೋದರು, ಅಲ್ಲಿ PhD ಮಾಡಿದರು. PhD ಮಾಡಿ ಅವರು ಒಂದು ಮೆಡಿಸಿನ್ ಇದೆ, ಕ್ಯಾಂಪ್ಟೋಥೆಸಿನ್ ಅಂತೇಳಿ, ಒಂದು ಮರದಿಂದ ಬರುವಂಥದ್ದು, ಅದರ ಬಗ್ಗೆ ತುಂಬ ರಿಸರ್ಚ್ ಮಾಡಿದರು. ಮತ್ತು ಇನ್ನೊಂದು ಮೆಡಿಸಿನ್ನ ಪ್ಯಾಕ್ಲಿಟ್ಯಾಕ್ಸಾಲ್ ಅಂತೇಳಿ, ಅದೊಂದು ಮರದ ಸಿಪ್ಪೆಯಿಂದ, ಅದರ ಬಗ್ಗೆ ಅವರು ರಿಸರ್ಚ್ ಮಾಡ್ತಾಯಿದ್ರು. ಸೊ ಪ್ಯಾಕ್ಲಿಟ್ಯಾಕ್ಸಾಲ್ ಮತ್ತು ಕ್ಯಾಂಪ್ಟೋಥೆಸಿನ್ ಅಂತೇಳಿ 2 ಮೆಡಿಸಿನ್ ಬಗ್ಗೆ ಅವರು ತುಂಬ ರಿಸರ್ಚ್ ಮಾಡಿದರು. ಪ್ಯಾಕ್ಲಿಟ್ಯಾಕ್ಸಾಲ್ ಮತ್ತು ಅದು ಬ್ಲಾಕ್ ಬಸ್ಟರ್ ಡ್ರಗ್ ಅಂತೇಳಿ, ಅಂದರೆ ಬಿಲಿಯನ್ ಗಟ್ಟಲೆ ಹಣ ಆ ಫಾರ್ಮಸಿ ಕಂಪನಿಯವ್ರು ಮಾಡಿರ್ಬೋದು. ಇನ್ಫ್ಯಾಕ್ಟ್ ಈ ಪ್ಯಾಕ್ಲಿಟ್ಯಾಕ್ಸಾಲ್ ಮೆಡಿಸಿನ್ ಈಗ ನಾವು ಡೈಲಿ ಇವತ್ತು ಕೂಡ ಯೂಸ್ ಮಾಡ್ತೇವೆ, ಬ್ರೆಸ್ಟ್ ಕ್ಯಾನ್ಸರಿಗೆ, ಲಂಗ್ ಕ್ಯಾನ್ಸರಿಗೆ, ಅದು ಎಲ್ಲದಕ್ಕೆ ಯೂಸ್ ಮಾಡ್ತೇವೆ ಪ್ಯಾಕ್ಲಿಟ್ಯಾಕ್ಸಾಲ್. ಮತ್ತು ಇನ್ನೊಂದು ಡಾಸಿಟ್ಯಾಕ್ಸಲ್, 2 ಉಂಟು. ಆದರೆ ಕಂಡು ಹುಡುಕಿದವರು ಡಾಕ್ಟರ್ ಮನ್ಸುಖ್ ವಾನಿ. ಯಾವಾಗ? 1950, 50, 60, 71 ಮತ್ತು ಅದು ಟ್ಯಾಕ್ಸಾಲ್ ಅಂತೇಳಿ ಮಾರ್ಕೆಟಿಗೆ ಬಂತು. ಆ್ಯಕ್ಚುಲಿ ಅದು ಟ್ಯಾಕ್ಸಾಲ್ ಇವರು ಕಷ್ಟಪಟ್ಟು ಅದನ್ನು
ಅದರ ಮಾಲಿಕ್ಯೂಲ್ ಹೇಗೆ ಅಂತೇಳಿ ನೋಡಲಿಕ್ಕೆ, ಆ ಮರದಿಂದ ಆ ಮಾಲಿಕ್ಯೂಲ್ ಏನಂತೇಳಿ ಅದು ಬ್ರೇಕ್ ಮಾಡಲಿಕ್ಕೆ, ಯಾವುದಂತೇಳಿ ಗೊತ್ತಾಗಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ರು. ಒಂದು ಸಿಚುವೇಶನಲ್ಲಿ ಅವರ ಯೂನಿವರ್ಸಿಟಿಯಲ್ಲಿ ಹೇಳಿದ್ರು ಅದನ್ನು ಬಿಟ್ಟುಬಿಡು, ಅದು ಆಗೋದಿಲ್ಲ ಅಂಥೇಳಿ. ಅದು ಟ್ಯಾಕ್ಸಲ್ ನಾವು ಅದು ನಿಮಗೆ ಆಗೋದಿಲ್ಲ, ಮತ್ತು ನಮಗೂ ಅದು ತುಂಬ ಇನ್ವೆಸ್ಟ್ಮೆಂಟ್ ಆಗ್ತದೆ, ಖರ್ಚು ಮಾಡ್ತಾ ಇದ್ದೇವೆ ನಾವು, ಅದು ಆಗೋದಿಲ್ಲ ಅಂತೇಳಿ. ಆದರೆ ಇವರ ಹಠ ನೋಡಿ, ಇವರು ಹಠ ಹಿಡಿದು ಅದರದ್ದು ಮಾಲಿಕ್ಯೂಲ್ ಕಂಡುಹಿಡಿತಿದ್ರು. ಮತ್ತೆ ಕಮರ್ಷಿಯಲ್ ಆಗಿ ಮತ್ತೆ ತುಂಬ ಹಣ ಆಯಿತು ಅದರಲ್ಲಿ, ಕೋಟಿ, ಸಾವಿರಗಟ್ಟಲೆ ಕೋಟಿ, ಲಕ್ಷಗಟ್ಟಲೆ ಕೋಟಿ ಅಂತ ಹೇಳ್ಬೋದು ನಾವು. ಯಾಕಂದರೆ ಇವತ್ತು ಕೂಡ ಯೂಸ್ ಮಾಡ್ತಾ ಇದ್ದೇವೆ. ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಕ್ಯಾನ್ಸರ್ಗೆ ಯೂಸ್ ಮಾಡ್ತಾ ಇದ್ದೇವೆ, 2 ಪ್ಯಾಕ್ಲಿಟ್ಯಾಕ್ಸಲ್, ಡಾಸಿಟ್ಯಾಕ್ಸಲ್ 2. ಮತ್ತು ಇನ್ನೊಂದು ನಾನು ಹೇಳಿದಾಗೆ ಕ್ಯಾಮ್ಟೋಥೆಕ್ಸಿನ್, ಅದರಲ್ಲಿ 2 ಡ್ರಗ್ ಬಂತು, ಇರ್ನಿಟಕ್ಯಾನ್ ಮತ್ತು ಟೋಪಿಟಕ್ಯಾನ್ ಅಂತೇಳಿ. ಈಗ ಕೂಡ ನಾವು ದೊಡ್ಡ ಕರಳಿನ ಕ್ಯಾನ್ಸರ್, ಓವರಿಯನ್ ಕ್ಯಾನ್ಸರಿಗೆಲ್ಲ ಯೂಸ್ ಮಾಡ್ತಾ ಇದ್ದೇವೆ. ಈ 4 ಡ್ರಗ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್. ಅವರು 1950 to 70 ಅವರು ಕಷ್ಟಪಟ್ಟು ಅದನ್ನು ಮಾಡಿದರು. ಆದರೆ ಅವರು ಕೂಡ ಅವರಿಗೆ ಯಾವುದಕ್ಕೂ ಪೇಟೆಂಟ್ ಮಾಡಲಿಲ್ಲ. ಟ್ಯಾಕ್ಸಲ್ ಪೇಟೆಂಟ್ ಅಂತ ಹೇಳ್ತೇವೆ. ಪೇಟೆಂಟ್ ಅಂತ ಮಾಡಿದರೆ ಆ ಡ್ರಗ್ ಮಾಡಿದವರು ಅದು ಅವರ ಹೆಸರಿಗೆ ಬರ್ತದೆ. ಅಂದರೆ ಅದರಲ್ಲಿ ಹಣ ಸಂಪಾದನೆ ಆದರೆ ಅವರಿಗೆ ಅದರಲ್ಲಿ ಒಂದು ಶೇರ್ ಇರ್ತದೆ. ಈ ಪ್ಯಾಕ್ಲಿಟ್ಯಾಕ್ಸಲ್ ನಮ್ಮ ಡಾಕ್ಟರ್ ಮನ್ಸುಖ್ ವಾನಿ ಅವರ ಹೆಸರಲ್ಲಿ ಯಾವುದು ಪೇಟೆಂಟ್ ಮಾಡಲಿಲ್ಲ. ಅವರು ಪೇಟೆಂಟ್ ಮಾಡಿದವರು ಬೇರೆ, ಕಂಡು ಹುಡುಕಿದವರು ಇವರು. ಯಾಕಂದರೆ ಅವರ ಮನಸ್ಸೇನಿತ್ತು, ನಾವು ಈ ಕ್ಯಾನ್ಸರಿಗೆ ಒಂದು ಟ್ರೀಟ್ಮೆಂಟ್, ಚಿಕಿತ್ಸೆ, ಅದು DNA, ಅದು ಕೂಡ DNA ಡ್ಯಾಮೇಜ್ ಆಗೋದು ಹೇಗೆ ಅಂತೇಳಿ ಅದನ್ನು ಅವರು ಕಂಡು ಹುಡುಕಿದ್ದು, ಅದು ಹೇಗೆ ಆ್ಯಕ್ಷನ್ ಮಾಡ್ತದೆ ಅಂತೇಳಿ. ಈಗ ನಮ್ಮ ಕ್ಯಾನ್ಸರ್ ಡ್ರಗ್ಗಳೆಲ್ಲ DNA ಡ್ಯಾಮೇಜ್ ಆಗ್ತದೆ. ಈಗ DNA ಡ್ಯಾಮೇಜ್ ಆದರೆ ಸೆಲ್ ಪುನಃ ಡಿವೈಡ್ ಆಗದೆ ಅದು ಅಲ್ಲೇ ಅದರದ್ದು ಡೆತ್ ಆಗ್ತದೆ ಸೆಲ್ಲಿದು. ಅಂದರೆ ಕ್ಯಾನ್ಸರಲ್ಲಿ ನಿಮ್ಗೆ ಗೊತ್ತಿದ್ದ ಹಾಗೆ ಸೆಲ್ ಡಿವೈಡ್ ಆಗಿ ಒಂದಿದ್ದದು 2 ಆಗೋದು, 4, 16, 256, ಆಗ ಬೇಗ ಬೇಗ ಡಿವೈಸನ್ ಆಗ್ತದೆ. 5 ಸರ್ತಿ ಡಿವಿಷನ್ ಆದರೆ 1 ಗ್ರಾಮ್ ಆಗ್ತದೆ, ಮತ್ತು 10 ಗ್ರಾಮ್ ಮತ್ತು 1 kg, ಅಷ್ಟು ಫಾಸ್ಟ್ ಡಿವಿಷನ್ ಕ್ಯಾನ್ಸರ್ ಇದು. ಹಾಗೆ ನಮ್ಗೆ ಬದುಕಲಿಕ್ಕೆ ಆಗೋದಿಲ್ಲ, 1 kg ಆಗುವಾಗ ನಮಗೆ ಬದುಕಲಿಕ್ಕೆ ಆಗೋದಿಲ್ಲ. ಸೊ ಆ ಡಿವಿಷನನ್ನು ಹೇಗೆ ತಡಿಸ್ಕೊಡೋದು ಅಂತ ಹೇಳಿ DNA ಅಲ್ಲಿ ಈ ಮಾಲಿಕ್ಯೂಲ್ಗಳು ಕೆಲಸ ಮಾಡ್ತಾ ಇದೆ. ಟ್ಯಾಕ್ಸಾಲ್ ಮತ್ತು ಇದು ಇರ್ನಿಟಕ್ಯಾನ್ ಅಂತೇಳಿ. ಅವರಿಗೂ ಕೆಲವೆಲ್ಲ ಅವಾರ್ಡ್ ಸಿಕ್ಕಿದೆ, ಅದೇ ನೋಬೆಲ್ ಪ್ರೈಸ್ ಅಂತ ದೊಡ್ಡ ಅವಾರ್ಡ್ ಸಿಗಲಿಲ್ಲ. ಯಾಕಂದರೆ ಅವರ ಬಗ್ಗೆ ಮಾರ್ಕೆಟಿಂಗ್ ಮಾಡುತ್ತಿರಲಿಲ್ಲ. ನಾನು ಇದು ಮಾಡಿದ್ದೇನೆ, ನಾನು ಅದು ಮಾಡಿದ್ದೇನೆ, ಅಲ್ಲಿ ಹೋಗುದು. ಸೊ ಇವರು ತುಂಬ ಸೈಲೆಂಟಾಗಿ ಅವರಷ್ಟಕ್ಕೆ ಕೆಲಸ ಮಾಡೋದು. ಅದೇ ಕಾಂಟ್ರಿಬ್ಯೂಷನ್ ಎಷ್ಟು ದೊಡ್ಡದು ನೋಡಿ, ಇವತ್ತಿಗೂ ಇದೆ. ಸೊ ಇಬ್ಬರು ಡಾಕ್ಟರ್ ಸುಬ್ಬರಾವ್ ಮತ್ತು ಡಾಕ್ಟರ್ ಮನ್ಸುಖ್ ವಾನಿ ಅವರು ಭಾರತದಲ್ಲಿ ಹುಟ್ಟು, ಬಡ ಕುಟುಂಬದಲ್ಲಿ ಹುಟ್ಟು, ಇಲ್ಲಿ ಬೇಸಿಕ್ ಎಜುಕೇಷನ್ ಇಲ್ಲಿ ಮಾಡಿ, ಅಮೆರಿಕದಲ್ಲಿ ಇಂಥ ಒಂದು ರಿಸರ್ಚ್ ಮಾಡಿ ಅವರು ಇಡೀ ಜಗತ್ತಿಗೆ ಅದರಿಂದ ಬೆನಿಫಿಟ್ ಬಂದಿದೆ. ಸೊ ನಾವು ಈ ಪಾಡ್ಕಾಸ್ಟಲ್ಲಿ ಈ ಎಪಿಸೋಡ್ ಏನು ಹೇಳೋದಂದರೆ, ನಾವು ನಿಜವಾಗಿ ಒಂದು ಹೀರೋನ ಯಾರನ್ನು ಮಾಡಬೇಕಂತೇಳಿ ನಾವು ನಮ್ಮ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಹೀರೋ ಯಾರು ಅಂತ ಹೇಳಿದರೆ ಅವರು ಇಂಥವ್ರ ಹೆಸರು ಹೇಳಬೇಕು. ಯಾಕಂದರೆ ಮುಂದೆ ಹೋಗಿ ನಮ್ಮ ಮಕ್ಕಳು ಇಂಥ ರಿಸರ್ಚ್ ಮಾಡಬೇಕು. ಸೊ ದಟ್ ಜಗತ್ತಿಗೆ ನಮಗೆ ಲೈಫ್, ಈಗ ನಾವು ಇಷ್ಟು ವರ್ಷ ಬದುಕಿದೆ ಅಂತ ಹೇಳಿದರೆ ಇಂಥವರ ರಿಸರ್ಚಿಂದ. ಇಲ್ಲದಿದ್ರೆ ನಾವು ಇನ್ಫೆಕ್ಷನಿಂದ ತುಂಬ ಡೆತ್ ಆಗ್ತಿತ್ತು. ನಿಮ್ಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಇಂಡಿಪೆಂಡೆನ್ಸ್ ಆಗುವಾಗ 1948 ಬದುಕುಳಿಯುವುದು 38 years ಅಷ್ಟೇ. ಎವರೇಜ್ ಲೈಫ್ ಸ್ಪ್ಯಾನ್ ಅಂತ ಹೇಳ್ತೇವೆ, ಜೀವನ ನಿರೀಕ್ಷೆ ಅಂತ ಹೇಳ್ತೇವೆ ನಾವು, 38 years. ಇವತ್ತು 70 years. ಆಲ್ಮೋಸ್ಟ್ ಎಲ್ಲರೂ ಈಗ 70 years ಬದುಕ್ತೇವೆ. ಇದಕ್ಕೆ ಕಾರಣ ಏನು? ನಮಗೆ ಲೈಫ್ ಸಿಕ್ಕಿದ್ದು ಇಂಥ ಡಾಕ್ಟರ್ ಸುಬ್ಬರಾವ್ ಮತ್ತು ಡಾಕ್ಟರ್ ಮನ್ಸುಖ್ ವಾನಿ ಅವರ ರಿಸರ್ಚಿಂದ. ಇದನ್ನು ಎಲ್ಲರೂ ನಾವು ನೆನಪು ಮಾಡಬೇಕು. ಇದನ್ನು ನಾವು ಈ ಪಾಡ್ಕಾಸ್ಟಲ್ಲಿ ಅನ್ಸಂಗ್ ಹೀರೋಸ್ ಆಫ್ ಇಂಡಿಯಾ ಅಂಥೇಳಿ, ಅಂದರೆ ಅವರ ಬಗ್ಗೆ ಯಾರಿಗೆ ಜಾಸ್ತಿ ಗೊತ್ತಿಲ್ಲ, ಅವರದ್ದೊಂದು ನಾವು ನಿಮಗೆ ಒಂದು ಸಣ್ಣ ಕಿರು ಪರಿಚಯ ಮಾಡಿ ಕೊಟ್ಟಿದ್ದೇವೆ. ಬರುವ ಪಾಡ್ಕಾಸ್ಟಲ್ಲಿ ಇಂಥದ್ದೇ ನಾವು ಏನಾದರೂ ಒಳ್ಳೆಯ ಒಂದು ಟಾಪಿಕ್ ಇದ್ದರೆ ಅದನ್ನು ಡಿಸ್ಕಸ್ ಮಾಡ್ತೇವೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.